ನಮಸ್ತೆ ವೀಕ್ಷಕರೇ, ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮ ಸಿನಿಮಾ ಸಂದರ್ಶನಕ್ಕೆ ಸ್ವಾಗತ. ಈ ಸಿನಿಮಾದ ಬಗ್ಗೆ ನಾನು ಏನು ಮಾತಾಡಬೇಕು ಅಂತ ಡೌಟ್ ಇದೆ. ಯಾಕೆಂದರೆ ಆ್ಯಕ್ಚುಲಿ ಇದು ಸಿನಿಮಾನೇ ಅಲ್ಲ, ಮನದಾಳದ ನಗು ಅಂತ ಹೇಳ್ತೀನಿ. ಯಾಕೆಂದರೆ ನಕ್ಕು 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 ಎಲ್ಲರನ್ನೂ ನಕ್ಕಿಸಿದಂತಹ ಸಿನಿಮಾ ಇದು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ತಿರುವನ್ನು ಕೊಟ್ಟಂತಹ ಶಾರ್ಟ್ ಫಿಲ್ಮ್ ಇದು. ಈ ಥರನೂ ಮಾಡಬಲ್ಲರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಈ ಥರನೂ ಪ್ರತಿಭೆಗಳಿದ್ದಾರೆ. ಲಾಸ್ಟ್ ಬೆಂಚಲ್ಲಿ ಎಲ್ಲೋ ಕೂತಿದ್ರು ಇಷ್ಟು ದಿನ, ಇವತ್ತು ಕೈ ಎತ್ಕೊಂಡು ನಾನು ಮಾಡ್ತೀನಿ ಸರ್ ಅಂತ ಬಂದಿದ್ದಾರೆ ಅಂತ ನಾನು ಕೂಡ ಒಂದಷ್ಟು ಕಡೆ ಮಾತಾಡಿದ್ದೆ. ಉಪೇಂದ್ರ ಸರ್ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲೇ ಮೊಬೈಲ್ ಇದೆ, ನಿಮ್ಮಲ್ಲೇ ಎಡಿಟಿಂಗ್ ಕಲೆ ಇದೆ, ನಿಮ್ಮಲ್ಲೇ ಕ್ಯಾಮ್ರಾಮನ್ ಇದ್ದಾನೆ, ನಿಮ್ಮಲ್ಲೇ ಸ್ಕ್ರಿಪ್ಟ್ ರೈಟರ್ ಇದ್ದಾರೆ, ಸಿನಿಮಾ ನೀವೇ ಮಾಡ್ಕೊಳ್ಳಿ ಅಂತ. ಆ ಮಾತು ಸೂಕ್ತವಾಗಿ ಫಲಿಸೋದು ಇಂಥ ಟೀಮ್ ನೋಡಿದಾಗ್ಲೇ. ಅಂದರೆ ನಿಮಗೆ ಅರ್ಥ ಆಗಿರಬೇಕು, ಅಮೃತಾಂಜನ್ ಅನ್ನೋ ಒಂದು ಶಾರ್ಟ್ ಫಿಲ್ಮು ಇಡೀ ಕನ್ನಡ ಇಂಡಸ್ಟ್ರಿಯನ್ನು, ಇಡೀ ಕನ್ನಡ ಪ್ರೇಕ್ಷಕರನ್ನು ಒಮ್ಮೆ ತಿರುಗಿ ನೋಡಿದಂತಹ ಶಾರ್ಟ್ ಫಿಲ್ಮ್ ಅದು. ಆದರೆ ಖುಷಿ ವಿಚಾರ ಏನಂದರೆ ಆ ಶಾರ್ಟ್ ಫಿಲ್ಮು ಇದೇ ತಿಂಗಳು ಕೊನೆಯಲ್ಲಿ 30ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ. ಅದು ದೊಡ್ಡ ತೆರೆಯ ಮೇಲೆ ಚಿತ್ರಮಂದಿರಗಳಲ್ಲಿ. ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ಹೊರಟಾಗ ನಂಗೊಂಥರ ಖುಷಿ ಆಗ್ತಾಯಿದೆ. ಯಾಕೆಂದರೆ ಇಂಥ ಪ್ರತಿಭೆಗಳನ್ನ ಮಾತಾಡಿಸ್ದಾಗಲೇ ನಮಗೂ ಖುಷಿ ಆಗೋದು. ಎಲ್ಲ ಪ್ರತಿಭೆಗಳಿಗೆ ಅಲ್ಲಿ ಪಾಯಲಿಂದ ಅವರಿಂದ ಹಿಡಿದ ಕಡೆ ಭವ್ಯ ಅವರಿಗೆ, ಮಧ್ಯದಲ್ಲಿ ಕೂತಿರೋಂಥ ಗೌರವ್ ಅವರಿಗೆ ಎಲ್ಲರಿಗೂ ವೆಲ್ಕಮ್. ನಾನು ಅವಾಗಲೇ ಮಾತಾಡ್ತಿದ್ದೆ, ಈ ಮೊಬೈಲ್ ಕಾಲ ಬಂದಾದಮೇಲೆ ಏನು ಮಾಡಬೇಕು ಅಂತ ಬರೀ ಯುವಕರಿಗೆ ಪ್ರಶ್ನೆಗಳೇ ಕಾಡ್ತವೆ ಹೊರತು ನನ್ನಲ್ಲೇ ಕಲೆ ಇದೆ, ನಾನು ಏನಾರ ಮಾಡಬಲ್ಲೆ ಅನ್ನೋದನ್ನ ಮರ್ತುಬಿಟ್ಟಿದ್ದಾರೆ. ಆದರೆ ನೀವು ಅದನ್ನು ಮಾಡಿ ತೋರಿಸಿದ್ರಿ, ನಿಮ್ಮ ತಂಡ, ಆ ಅಮೃತಾಂಜನ್ ಅನ್ನೋ ತಂಡ ಮಾಡಿ ತೋರಿಸಿದ್ರಿ. ಬಟ್ ಇವಾಗ ಅದಕ್ಕೂ ಮೀರಿದ ಹೆಜ್ಜೆ ಬೆಳ್ಳಿ ತೆರೆ ಮೇಲೆ. ಹೇಗೆ ಅನ್ನಿಸ್ತಾ ಇದೆ? ಮೊದಲಿಗೆ ಹೇಗೆ ಅನ್ನಿಸ್ತಾ ಇದೆ ಮೂವರಿಗೂ? ತುಂಬ ಖುಷಿ ಆಗ್ತಿದೆ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಕನ್ನಡ ಜನತೆಗೆ ಹೃದಯ ಪೂರ್ವಕ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವೆಷ್ಟೇ ಎಫರ್ಟ್ ಹಾಕಿರ್ಬೋದು, ಬಟ್ ಅದು ರೀಚ್ ಆಗೋದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಸೊ ಅವರ ಪ್ರೀತಿಯಿಂದನೇ ಇವಾಗ ಶಾರ್ಟ್ ಫಿಲಮಿಂದ ಇವಾಗ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾನು ಕೇಳ್ತೀನಿ. ಸರ್, ಮೊದಲಿಗೆ ಏನು ಅನ್ನಿಸ್ತಾ ಇದೆ? ಥಿಯೇಟರ್ ಮೇಲೆ ಬರ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ ಸರ್. ಖುಷಿ ಆಗ್ತಿದೆ ಸರ್. ಅಂದ್ರೆ ಎಲ್ಲರದು ಕನ್ಸು ಬೆಳ್ಳಿ ತರನೇ ಸರ್. ಅಂದ್ರೆ ಇದೊಂದು ಸಿನಿಮಾ ಅನ್ನೋದೊಂದು ಸಮುದ್ರ ಇದ್ದಂಗೆ. ಸಮುದ್ರದಕ್ಕೆ ನೀರು ಸೇರ್ಬೇಕಾದ್ರೆ ಫಸ್ಟು ಚಿಕ್ಕದಾಗಿ ಎಲ್ಲೋ ಒಂದ್ ಕಡೆ ಜರಿ ತರ ಹರ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಒಂದ್ ಕಡೆ ಹೊಳೆ ತರ ಹರಿಯುತ್ತೆ. ಆಮೇಲೆ ಅದು ಕೆರೆಗೆ ಹೋಗಿ ಸೇರುತ್ತೆ. ಕೆರೆಯಿಂದ ನದಿಗೆ ಹೋಗಿ ಸೇರುತ್ತೆ. ನದಿಯಿಂದ ಕೊನೆಗೆ ಬಂದು ಸೇರೋದು ಸಮುದ್ರನೇ. ಯಾವುದೇ ನೀರಾದ್ರೂ ಕೊನೆಗೆ ಬಂದ್ಬಿಟ್ಟು ಸಮುದ್ರ ಸೇರ್ಲೇಬೇಕು. ಎಲ್ಲಾರ್ದು ಕನ್ಸು ಸಮುದ್ರನೇ. ಬಟ್ ಹೋಗೋ ದಾರಿ ಇದೆಯಲ್ಲ, ಅಲ್ಲಿ ಚಿಕ್ಕದಾಗ ಶಾರ್ಟ್ ಫಿಲಮ್ಸ್ ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಅಥವಾ ಸೀರಿಯಲ್ ಇರ್ಬೋದು, ರೀಲ್ಸ್ ಇರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಕೊನೆಗೆ ಬಂದು ಸೇರೋಂಥ ಜಾಗನೇ ಸಮುದ್ರ. ಅದೇ ಬೆಳ್ಳಿತಾರೆ. ಎಲ್ಲಾರ್ದು ಕನ್ಸು ಅದೇ ಆಗಿತ್ತು. ಅಂದ್ರೆ ಎಲ್ಲರಿಗೂ ಸಮುದ್ರ ತೀರ ಸೇರೋ ಅಷ್ಟು ಶಕ್ತಿ ಎಲ್ಲಾರ್ಗೂ ಇರಲ್ಲ. ಕೆಲವೊಬ್ರು ಅಲ್ಲಲ್ಲೇ ಹೊಳೆಯಲ್ಲಿ ಅಥವಾ ಫಿಲ್ಟರ್ ಆಗಿ ಕೊನೆಗೆ ಯಾರಿಗೆ ಎಲಿಜಿಬಿಲಿಟಿ ಅಂತಾರಲ್ಲ, ಆ ಥರ ಇದ್ದವರು ಸಿನಿಮಾಗೆ ಹೋಗ್ಬಿಟ್ಟು ಸೇರ್ತಾರೆ, ಅಂದ್ರೆ ಸಮುದ್ರಕ್ಕೆ ಹೋಗಿ ಸೇರ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಜನಗಳು ನಮ್ಮನ್ನ ಎಲ್ಲೂ ಕೈ ಬಿಡ್ದೇನೆ ಎಲ್ಲಾ ತರ ದಾರಿಗಳಲ್ಲೂ ಅಥವಾ ನದಿಲಾಗಿರ್ಬೋದು, ಕೆರೆಲಾಗಿರ್ಬೋದು, ಎಲ್ಲಾ ಕಡೆನೂ ಸಪೋರ್ಟ್ ಮಾಡ್ಕೊಂಡು ಕೈ ಹಿಡ್ಕೊಂಡು ಬಂದ್ಬಿಟ್ಟು ಈಗ ಸಮುದ್ರಕ್ಕೆ ಬಿಟ್ಟಿದ್ದಾರೆ. ನಮ್ಮನ್ನ ಅವರೇ ಕರ್ಕೊಂಡ್ ಬಿಟ್ಟಿದ್ದಾರೆ. ಇದ್ರ ಮೇಲೆ ನಿಮ್ ಬಿಟ್ಟಿದ್ದು ಇಲ್ಲೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ತುಂಬಾ ಜನ. ನಾವು ಕೇಳ್ತಾ ಇದೀವಿ. ಸಿನಿಮಾ ರಿಲೀಸ್ ಆಗಿದೆ. ಯಾಕೆಂದ್ರೆ ಸಮುದ್ರದಲ್ಲಿ ಅಂದ್ರೆ ಚಿಕ್ಕ ಮೀನಿಂದ ಹಿಡಿದು ದೊಡ್ಡ ತಿಮಿಂಗ್ಲವರೆಗೂ ಇರುತ್ತೆ. ಎಲ್ಲಾ ಇದ್ರ ಜೊತೆನೂ ಫೈಟ್ ಮಾಡಕ್ ನಾವು ರೆಡಿ ಇರ್ಬೇಕು. ರೆಡಿ ಆಗಿದೀವಿ ಅಂತ ನಾವು ಅನ್ಕೊಂಡಿದೀವಿ ಅನ್ಕೊಂತೀನಿ. ಯಾಕೆಂದ್ರೆ ಸಿನಿಮಾ ಕಂಟೆಂಟ್ ಮೇಲೆ ನಾವು ತುಂಬಾ ಸ್ಟ್ರಾಂಗ್ ಆಗಿದೀವಿ. ನಮ್ಗೆ 100% ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಇಂದನೇ ನಾವು ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಮಾತಾಡ್ತಾ ಇದೀವಿ. ಯಾಕೆಂದ್ರೆ 2 years ಬ್ಯಾಕೆ ಶೂಟ್ ಆಗಿದೆ ಸಿನಿಮಾ. ಇವತ್ತಿಗೂ ನಮ್ಗೆ ಅದು ಕಾಡ್ತಾ ಇದೆ. ಯಾವತ್ತು ನಾವು ಈ ಪಾತ್ರ ಮುಖಾಂತರ ನಾವು ಸಿನಿಮಾಗೆ ಅಂದ್ರೆ ಜನರ ಮುಂದೆ ಹೋಗ್ತೀವಿ, ಯಾವಾಗ ಹೋಗ್ತೀವಿ ಇನ್ನ ಕಾಯ್ತಾ ಇದೀವಿ. ಯಾಕೆಂದ್ರೆ ಎಲ್ಲಾ ಕಲಾವಿದ್ರಿಗೂ ಒಂದು ಅಪ್ಗ್ರೇಡ್ ಸಿಗ್ಬೇಕು, ಅಥವಾ ಏನೋ ಒಂದು ನೆಕ್ಸ್ಟ್ ಲೆವೆಲ್ ಆಗ್ಬೇಕು. ಜನ ನಮ್ಮನ್ನು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ಬೇಕು. ಬೆಳ್ಳಿ ಸ್ಕ್ರೀನ್ ಮೇಲೆ ನಮಗೂ ಸಿಳ್ಳೆ ಚಪ್ಪಾಳೆ ಎಲ್ಲ ಬೀಳ್ಬೇಕು ಅಂತ ಎಲ್ಲಾ ಕಲಾವಿದನಿಗೂ ಆಸೆ ಇರುತ್ತೆ. ಅದು ಎಲ್ಲೋ ಒಂದ್ ಕಡೆ ನಮ್ಮ ಅಮೃತಾಂಜನ್ ಸಿನಿಮಾ ಮುಖಾಂತರ ನಮ್ಗೆ ಆಗುತ್ತೆ ಅನ್ನೋದೊಂದು ಭರವಸೆಯಿಂದ ಆಸೆ ಪಡ್ತಾ ಇದ್ದೀನಿ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ. ಆ್ಯಂಡ್ ಶಾರ್ಟ್ ಫಿಲ್ಮ್ ಇಂದ ನಾವು ಎಲ್ಲರೂ ಬಂದಿದ್ದೀವಲ್ವಾ, ಎಲ್ಲರಿಗೂ ಇಂಥ ಒಳ್ಳೆ ಟೀಮ್ ಸಿಗಲ್ಲ. ಎಲ್ಲರೂ ನಮ್ಮ ಪ್ಲೇಸಿಗೆ ಇವತ್ತು ಸಿನಿಮಾ ಮಾಡಬೇಕು ಅನ್ನೋ ತುಂಬ ಜನಕ್ಕೆ ಇರುತ್ತೆ. ಬಟ್ ನಮ್ಮ ಉದ್ದೇಶನೂ ಫಸ್ಟ್ ಸಿನಿಮಾ ಮಾಡಬೇಕು ಅಂತಲೇ ಇದ್ದಿದ್ದು. ಬಟ್ ಇನಿಷಿಯಲಿ ಎಲ್ಲರಿಗೂ ಹಂಗೆ ಆಪರ್ಚುನಿಟಿನೂ ಸಿಗಲ್ಲ. ಸೊ ಶಾರ್ಟ್ ಫಿಲ್ಮ್ ಯಾಕೆ ಮಾಡ್ತಿದ್ವಿ ಅಂದರೆ ಇಟ್ ವಾಸ್ ಲೈಕ್ ಬ್ರೆಡ್ ಆ್ಯಂಡ್ ಬಟರ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನಾವು ಆವಾಗ ಸ್ಟಾರ್ಟ್ ಮಾಡುವಾಗ ಅಂದ್ಕೊಂಡಿದ್ವಿ, ನಾವು ಜನ ನಗಿಸ್ತೀವ ಅನ್ನೋ ಕ್ವೆಶನ್ ನಮಗೂ ಇತ್ತು. ಬಟ್ ನಗಿಸಿದ್ವಿ. ಎಲ್ಲರೂ ಖುಷಿಪಟ್ಟು ಬೆನ್ತಟ್ಟಿ ನೀವು ಒಂದು ಸಿನಿಮಾ ಮಾಡಬೇಕು, ಇಲ್ಲಿಗಷ್ಟೇ ಸೀಮಿತ ಅಲ್ಲ ಅಂತೆಲ್ಲ ಎಲ್ಲರೂ ಹೇಳ್ತಾಯಿದ್ರು.
ಸೊ ಅವ್ರದ್ದೆಲ್ಲ ಪ್ರೋತ್ಸಾಹ ಇಟ್ಕೊಂಡು ಇವತ್ತೊಂದು ಸಿನಿಮಾ ಮಾಡಿದ್ದೀವಿ. ಸೊ ನಮ್ಗೆ ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ರು ಅದೇ ಸಪೋರ್ಟ್ ನಮ್ಗೆ ಇಲ್ಲಿ ಸಿಕ್ಕಿದ್ರು ನಾವು ಗೆದ್ಬಿಡ್ತೀವಿ ಅಂತ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ಸಿನಿಮಾ ಮಾಡಿದ್ದೀವಿ ಫೈನಲಿ, ಜನರು ಮುಂದೆ ತರ್ತಾ ಇದ್ದೀವಿ ಅಂತ ಹೇಳೋಕ್ಕೆ. ಓಕೆ, ಯುವಕರು ಹೊಸದಾಗಿ ಕಾಲು ಹೆಜ್ಜೆಯನ್ನು ಇಡ್ತಾ ಇದ್ದೀರಾ. ನೀವು ಗೌರವ್ರೆ ಆಗಲೇ ಹೇಳ್ದಂಗೆ ಸಿನಿಮಾ 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 ಅನ್ನೋದು ನಮ್ಮ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ ಅಂತ. ಈ ತಂಡ ಕಟ್ಟೋಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಏನೂ ಇರಲ್ಲ, ತಲೆ ಒಳಗೆ ಏನೂ ಇರಲ್ಲ. ಇವತ್ತಿಗೆ ಒಂದು ಸ್ಥಾನ ಬಂದಿದೆ, ಒಂದು ಜಾಗ ಸಿಕ್ಕಿದೆ, ಅದ್ರ ಜಾಗದ ಮುಖಾಂತರ ಹೋಗ್ತೀವಿ. ಕಟ್ಟೋಕ್ಕಿಂತ ಮುಂಚೆ 3 ಜನ ಯಾರ್ಯಾರು ಏನೇನು ಆಗಬೇಕು ಅಂತ ಅನ್ಕೊಂಡಿದ್ವಿ. ಸರ್, ನಾನು ಬೆಂಗಳೂರಿಗೆ ಬಂದಿದ್ದೆ ಸಿನಿಮಾದಲ್ಲಿ ಏನಾದ್ರು ಮಾಡಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಏನಾದ್ರು ಮಾಡಬೇಕು ಅಂತಾನೆ ಬಂದಿದ್ದು. ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಸಿಗಕ್ಕೂ ಮುಂಚೆ ಒಂದು 3 ವರ್ಷದ ಮುಂಚೆ ಬೆಂಗಳೂರಿಗೆ ಬಂದು ಮಾಮೂಲಿ ಇದ್ದೇ ಇರುತ್ತಲ್ಲ ಸರ್, ಅವಕಾಶಕ್ಕೋಸ್ಕರ ಅಲಿತಾ ಇರೋದು. ಅವಾಗ ನಮಗೆ ಮಾಡಬೇಕು, ಏನಾದ್ರು ಮಾಡಬೇಕು, ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಅವಾಗ ನಮಗೆ ಮೋಹಿತ್ ಸರ್ ಸಿಕ್ಕಿದ್ದು. ಅಂದ್ರೆ ನಮ್ಗೆ ಏನೂ ಗೊತ್ತಿಲ್ದೇನೆ, ಏನು ಜವಾಬ್ದಾರಿನೇ ಇಲ್ಲ ನಮ್ಗೆ, ಏನೋ ಅಲ್ಕೊಂಡು ಏನೇನೋ ಕೇಳ್ಕೊಂಡು ಅಲ್ಲಿ ಅವಕಾಶ ಕೇಳ್ಕೊಂಡು ಎಲ್ಲಾ ಕಡೆ ಅಲ್ದು ಸಾಕಾಗಿ. ಬಟ್ ಮೋಹಿತ್ ಸರ್ ಸಿಕ್ಕಾಗ ನಮ್ಗೆ ಒಂದು ಜವಾಬ್ದಾರಿ ಅನ್ನೋದು ಒಂದು ಶಾರ್ಟ್ ಫಿಲಂ ಮುಖಾಂತರ ಕೊಟ್ಟು, ಇನ್ಮೇಲೆ ಜವಾಬ್ದಾರಿ ಕೊಡ್ತಾ ಇದೀನಿ, ಮಾಡ್ಕೊಂಡು ಹೋಗಿ ಅನ್ನೋ ತರ ಇತ್ತು ನಮ್ಗದು. ಅಂದ್ರೆ ಊಟಕ್ಕೋಸ್ಕರ ಅಲಿತಾ ಇರ್ಬೇಕಾದ್ರೆ ಒಂದು ತಟ್ಟೆ ಕೊಟ್ಬಿಟ್ಟು ತಗೋ ಇನ್ಮೇಲೆ ಇದ್ರಲ್ಲಿ ಊಟ ಮಾಡ್ಕೊಂಡು ಹೋಗು ಅಂತ, ಆ ತರ ಶಾರ್ಟ್ ಫಿಲಂ ಸ್ಟಾರ್ಟ್ ಆಯ್ತು. ಇವಾಗ ಅದೇ ಟೀಮ್ ಇಂದ ಸಿನಿಮಾಗ್ ಬಂದಿದೀವಿ ನಾವು. ಸಿನಿಮಾ ಅಂದ್ರೆ ಒಂದು ಔತಣ, ಅಂದ್ರೆ ಒಂದು ಹಬ್ಬದ ಊಟ. ಸೊ ಅವಾಗ ಬರೀ ತಟ್ಟೆ ಕೊಟ್ಟಿದ್ರು, ಇವಾಗ ಹಬ್ಬದ ಊಟ ಸಮೇತ ಕೊಟ್ಬಿಟ್ಟು ಊಟ ಮಾಡಿ ಚೆನ್ನಾಗಿ ಅನ್ನೋ ತರ ಇದೆ. ಇದು ಒಂಥರ ನಮ್ಗೆ ಮೃಷ್ಟಾನ್ನ ಭೋಜನ, ನೋಡೋರ್ಗು ಮೃಷ್ಟಾನ್ನ ಭೋಜನ. ಅದನ್ನ ನಾವು ಮಾಡಿರೋದು ಜನರ ಮುಂದೆ ಹೋಗ್ತಾ ಇರೋದು, ಇದು ನಮಗೂ ಮೃಷ್ಟಾನ್ನ ಭೋಜನ. ಅಂದ್ರೆ ಈ ತರ ಪಾತ್ರ ಸಿಗೋದು, ಜನಕ್ಕೆ ಇಷ್ಟ ಆಗುವಂತ ಪಾತ್ರ ಕ್ರಿಯೇಟ್ ಮಾಡೋದಿದೆಯಲ್ಲ. ಯಾರೋ ಒಬ್ರು ಬರೆದು ಈ ಕ್ಯಾರೆಕ್ಟರ್ಗೆ ಯಾರು ಆಗ್ತಾರೆ, ಇವ್ರಲ್ವಾ ಇವನು ಕಮ್ಮಿಗೆ ಸಿಗ್ತಾನೆ ಮಾಡಿಸು ಅನ್ನೋದು ಬೇರೆ. ಇಲ್ಲ ಈ ತರ ಪಾತ್ರ ಸೂಟ್ ಆಗುತ್ತೆ ಇವ್ನಿಗೆ, ಈ ತರ ಮಾಡಿಸ್ಬೇಕು ಅಂತ ಅನ್ಕೊಂಡು ಎಲ್ಲಾರ್ಗು ಪಾತ್ರ ಮಾಡ್ಸೋದಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ನಾವು ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಪೈಲ್ ಅವರೇ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ಪೈಲ್ ಅವರೇ, ನೀವೇನಾಗ್ಬೇಕು ಅಂತ ಅನ್ಕೊಂಡಿದ್ರಿ? ನಾನು ಓದಿದ್ದು ಇಂಜಿನಿಯರಿಂಗ್, ಬಟ್ ನನ್ಗಿತ್ತು ಸಿನಿಮಾದಲ್ಲಿ ಏನಾದ್ರು ಒಂದು ಹೆಸರು ಮಾಡ್ಬೇಕು ಅಂತ ಇತ್ತು. ಅದೇ ಟೈಮಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾಗ ನಂಗೆ ಅಮೃತಾಂಜನ್ ಟೀಮ್ ಸಿಕ್ಕಿದ್ದು. ನಿಜ ಗೌರವ್ ಹೇಳ್ದಂಗೆ ಬ್ಲೆಸ್ಡ್ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ ನಮ್ಮ ಹೆಸರಿಗಿನ್ನ ಕ್ಯಾರೆಕ್ಟರ್ ರೂಪದಲ್ಲಿ ಗೊತ್ತು. ಸುಮಾರು ಜನ ಇವಾಗ ಸರ್ ತುಂಬಾ ಪ್ರಾಜೆಕ್ಟ್ ಮಾಡಿ, ನಾನು ಇವಾಗ 10 ಪ್ರಾಜೆಕ್ಟ್ ಮಾಡಿ ಹೆಸರು ಬಂದಿಲ್ಲ ಅಂದ್ರೆ ಅದು ಏನು ಯೂಸ್ ಇಲ್ಲ. ಅದೇ 10 ಬದಲು 1 ಪ್ರಾಜೆಕ್ಟ್ ಮಾಡಿ ಅದ್ರಲ್ಲೊಂದು ಹೆಸರು ಬಂದ್ರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಸೊ ನನಗೆ ಸಿಕ್ಕಿರೋ ಪಾತ್ರ ಎಲ್ಲಾನು ಬಾಯಲ್ಲ ನಕ್ಕಿನ ಪಾತ್ರ ಹೆಸರಲ್ಲಿ ಗುರುತಿಸ್ತಾರೆ. ಸೊ ಅದಕ್ಕೆ ತುಂಬಾ ಖುಷಿ ಆಗ್ತೀನಿ ಸರ್. ಟೊಮೊಟೊ ಡ್ಯಾಶ್ 100 ಜನ 100 ಸಿನಿಮಾ ಮಾತಾಡೋದಕ್ಕಿಂತ 100 ಜನ ಮಾತಾಡೋ ಅಂತ ಸಿನಿಮಾ ಒಂದ್ ಮಾಡೋದು. ಅಂದ್ರೆ ಸರ್ ಕ್ವಾಂಟಿಟಿಗಿನ್ನ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತಾರಲ್ಲ ಸರ್. ಸೊ ನನಗೆ ಸಿಕ್ಕಿರೋ ಪಾತ್ರ ಎಲ್ಲಾನು ಕ್ವಾಲಿಟಿ ಸಿಕ್ಕಿದೆ ಅಂತ ಹೇಳ್ತೀನಿ. ಅಂಡ್ ಗೌರವ್ ಹೇಳ್ದಂಗೆನೆ ಇವ್ರಿಗೆ ಈ ಪಾತ್ರ ಮಾಡಿದ್ರೆ ಯಾರನ್ನೋ ಕರ್ಸಿ ಇವ್ರಿಗೊಂದು ಈ ಕ್ಯಾರೆಕ್ಟರ್ ಕೊಡೋಣ ಅನ್ನೋ ತರ ಏನಿಲ್ಲ. ಇವ್ರ ಹತ್ರ ಈ ಆಕ್ಟಿಂಗ್ ತೆಗಿಸ್ಬೋದು, ಇವ್ರಿಗೆ ಇದನ್ನ ಮಾಡಿಸಿದ್ರೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಡಿಸೈನ್ ಮಾಡಿದಾರಲ್ಲ ಪರ್ಟಿಕ್ಯುಲರ್ ಆಗಿ, ಅದಕ್ಕೆ ವಿ ಆರ್ ಆಲ್ ಬ್ಲೆಸ್ಡ್. ಫಸ್ಟಿಗೆ ನಿಮ್ಗೆ ಹೆಸರಿಟ್ರಲ್ಲ ಟೊಮೊಟೊ ಡ್ಯಾಶ್ ಅಂತ ಹೇಳೋಗಿಲ್ಲ, ನಾವು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಇಟ್ಟಾಗ ನಿಮಗೆ ಏನ್ ಅನ್ನಿಸ್ತು? ಫಸ್ಟ್ ನಾನು ಇದೇನಿದೆ ಹೆಸರು ಕೇಳಿದ್ವಿ, ತುಂಬಾ ಕನ್ಫ್ಯೂಸ್ ಆದ್ರಿ. ಬಟ್ ಏನಂದ್ರೆ ಸರ್ ಅದಕ್ಕಿಂತ ಮುಂಚೆ ಅಮೃತಾಂಜನಲ್ಲಿ ತುಂಬಾ ವೈರಲ್ ಆಯ್ತು ಆ ಕ್ಲಿಪ್ ಆಗ್ಲಿ, ಮಾತಾಡೋ ರೀತಿ ಆಗ್ಲಿ ಎಲ್ಲ. ಅದಾದ್ಮೇಲೆ ಆಪರೇಷನ್ ಅಂತ ಬಂತು, ಅದ್ರಲ್ಲೂ ಡೈಲಾಗ್ ಆಗ್ಲಿ ಬಿಟ್ ಕಟ್ ಮಾಡಿ ಹಾಕೋದೆಲ್ಲ ಜಾಸ್ತಿ. ಸೊ ಡೈರೆಕ್ಟರ್ ಮೇಲೆ ನಂಬಿಕೆ ಬಂತು. ಫಸ್ಟ್ ಡೆಫಿನೆಟ್ಲಿ ಕ್ವಶನ್ ಮಾಡ್ತೀವಿ, ಏನಿದೆ ಹೆಸರು ಬೇಡ ಅಂತ, ಪಕ್ಕ ಇದು ನಿನ್ಗೆ ಯಾವಾಗ್ಲೂ ಆ ಹೆಸರಲ್ಲೇ ಗುರ್ತಿಡಿಯೋ ತರ ಆಗುತ್ತೆ ಅಂತ ಹೇಳಿದ್ರು. ಬಟ್ ಹಂಗೆ ಆಯ್ತು. ಅಂಡ್ ಅದು ಅಂತ ಅಲ್ಲ, ಮದನ ಮಂದಾರ, PK ಪ್ರತಿಯೊಂದು ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಎಲ್ಲಾದ್ರಲ್ಲೂ ಆ ಕ್ಯಾರೆಕ್ಟರ್ ಹೆಸರು, ಆ ಡಿಫ್ರೆಂಟ್ ಅಡುಗೆ ಮಾಡೋದು, ಟೀಗೆ ಒಗ್ಗರಣೆ ಹಾಕೋದು, ಕುಕ್ಕರ್ ಅಲ್ಲಿ ಅಡುಗೆ ಮಾಡೋದು, ಸೋಡಾ ಬುಡ್ಡಿ ಅಂತ ಬಂತ ಅದ್ರಲ್ಲಿ ವಾಟ್ ನೆಕ್ಸ್ಟ್ ಅಂತ. ಸೊ ಇವ್ರ ಹತ್ರ ಈ ಪರ್ಟಿಕ್ಯುಲರ್ ಆಗಿ ತೆಗಿಸ್ಬೋದು ಅಂತ ಇದೆಯಲ್ಲ, ಅದಕ್ಕೆ ವಿ ಆರ್ ಆಲ್ ಬ್ಲೆಸ್ಡ್. ನಿಮಗೇನೆ ಏನ್ ಆಗ್ಬೇಕು ಅನ್ಕೊಂಡಿದ್ರಿ? ಇವೆಲ್ಲ ಸಿಕ್ತಾಗ ಅವ್ರ ಹೇಳ್ದಾಗ ಕ್ಯಾರೆಕ್ಟರ್ಗಳು ಸಿಕ್ತಾಗ ಯಾವ ತರ ಎಂಜಾಯ್ ಮಾಡಿದ್ರಿ? ಸರ್ ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ, ಬಟ್ ಐ ವಾಸ್ ಡೆಸ್ಟಿನ್ ಟು ಬಿ ಇಯರ್ ಅಂತ ಅನ್ಸುತ್ತೆ. ಬಟ್ ಚಿಕ್ಕ ವಯಸ್ಸಿಂದನೂ ಏನೋ ಒಂದು ಮಾಡಬೇಕು, ಎಲ್ಲ ಫೀಲ್ಡಲ್ಲಿ ಏನೋ ಒಂದು ಮಾಡಬೇಕು ಅಂತ ಎಲ್ಲ ಥರನೂ ಟ್ರೈ ಮಾಡ್ತಾ ಇದ್ದಿದ್ದಂಥ ಹುಡುಗಿ ನಾನು. ಸೊ ಲೈಕ್ ನನ್ನ ಡೆಸ್ಟಿನಿ ಇಲ್ಲೇ ಇತ್ತು ಅನ್ಸುತ್ತೆ. ಸೊ ಒಳ್ಳೆ ಟೀಮ್ ಸಿಕ್ತು. ಈ ಟೀಮಿಂದ ಲೈಕ್ ಅಮೃತಾಂಜನ್ ಅನ್ನೋ ಒಂದು ಕಂಟೆಂಟ್ ಮಾಡಿದ್ವಿ. ಅದು ಇಲ್ಲಿವರೆಗೂ ಆಫ್ಟರ್ 5 ಇಯರ್ಸ್ ಕರ್ಕೊಂಡು ಬಂದಿದೆ. ಆ್ಯಂಡ್ ಜ್ಯೋತಿರಾವ್ ಮೋಹಿತ್ ಸರ್ ನಮ್ಮ ಡೈರೆಕ್ಟರ್, ಅವ್ರು ಮಾಡಿದಂಥ ಎಲ್ಲ ಪಾತ್ರ ಚಿಕ್ಕ ಲೈಕ್ 1-2 ಸೆಕೆಂಡ್ ಬಂದೋದ್ರೂ
ಆ ಪಾತ್ರಕ್ಕೆ ಒಂದು ತೂಕ ಇದ್ದೇ ಇರುತ್ತೆ, ಎಲ್ಲರೂ ಹೆಸರು ಮಾಡೇ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸು ಎಲ್ಲರಿಗೂ ಇದೆ. ಆ್ಯಂಡ್ ಖುಷಿ ಆಗುತ್ತೆ. ಸರ್ ಗೌರವ್ ಅವ್ರೆ, ನೀವು ಹೇಳ್ತಾ ಇದ್ರಿ ಬೃಷ್ಟಾನ್ನ ಭೋಜನ ಅಂತ. ಈಗ ಬೃಷ್ಟಾನ್ನ ಭೋಜನ ನಮ್ಮ ಮುಂದೆ ಇದೆ, ಈಗ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಈ ಬೃಷ್ಟಾನ್ನ ಭೋಜನದಲ್ಲಿ ಉಪ್ಪು ಯಾರು, ಉಪ್ಪಿನಕಾಯಿ ಯಾರು, ಅನ್ನ ಯಾರು, ಮೊಸರು ಯಾರು, ಇನ್ನೊಂದು ಹಪ್ಳ ಪಾಪ್ಳ ಏನೇನೋ ಮದ್ದು ಇರ್ತಾವಲ್ಲ, ಯಾರ್ಯಾರು ನಿಮ್ಮ ಅಮೃತಾಂಜನಲ್ಲಿ? ಅಂದ್ರೆ ನಾವೊಂದು ಮೃಷ್ಟಾನ್ನ ಭೋಜನ ಕೊಟ್ಟಿದೀವಿ ಸರ್, ಜನ ಡಿಸೈಡ್ ಮಾಡ್ಲಿ ಹ್ಮ್ ಇದ್ರಲ್ಲಿ ಯಾರು ಉಪ್ಪು, ಯಾರು ತುಪ್ಪ, ಯಾರು ಅತಿ ಹೆಚ್ಚು ಸ್ವೀಟು, ಯಾರು ಇದ್ರಲ್ಲಿ ಬರೀ ರಸಮ್ಮು, ಯಾರು ಇದ್ರಲ್ಲಿ. ಯಾಕೆಂದ್ರೆ ಒಂದು ಮೃಷ್ಟಾನ್ನ ಭೋಜನ ಅಂದ್ರೆ ಒಂದು ಹಬ್ಬದೂಟ ಅಂದ್ರೆ ಎಲ್ಲ ಉಪ್ಪಿನಕಾಯಿಂದ ಹಿಡಿದು ಒಂದು ಸ್ವೀಟ್ ಇಂದ ಹಿಡಿದು ಕೊನೆಯಲ್ಲಿ ತಿನ್ನೋ ಮಜ್ಜಿಗೆಯನ್ನ ರಸಂವರ್ಗುನು ಇದ್ರೇನೆ ಅದು ಕಂಪ್ಲೀಟ್ ಒಂದು ಮೃಷ್ಟಾನ್ನ ಭೋಜನ ಅಲ್ವಾ. ಸೊ ಅದ್ರಲ್ಲಿ ಯಾರ್ಯಾರು ಏನೇನು ಅಂತ ಜನ ಡಿಸೈಡ್ ಮಾಡ್ಬೇಕು. ನಾವು ಬರೀ ಊಟ ಕೊಟ್ಟಿದೀವಿ ಅಷ್ಟೇ. ಅವ್ರು ಯಾವ್ದಾವ್ದೋ ಪಿಕ್ ಮಾಡ್ಕೊಳ್ಳಿ. ಇವ್ರು ಪಾಯಸ ಸಕದ ಕೊಟ್ರು, ಇವರು ಒಳ್ಳೆ ಪಲಾವ್ ಕೊಟ್ರು, ಇವ್ರು ಒಂದು ಒಳ್ಳೆ ಸ್ವೀಟ್ ಕೊಟ್ರು, ಇವ್ರು ಉಪ್ಪಾಗಿ ಬಂದ್ರು, ಒಳ್ಳೆ ರುಚಿಗೆ ಬೇಕಾದಂಗ್ ಯೂಸ್ ಮಾಡ್ಕೊಂಡು ಈ ತರ ಜನ ಡಿಸೈಡ್ ಮಾಡ್ತಾರೆ. ನಾವೇ ಹೇಳೋ ತಪ್ಪಾಗ್ಬಿಡುತ್ತೆ. ಓಕೆ, ಇಬ್ರು ಹುಡುಗಿರಿಗೆ 2 ಜಡೆ ಸೇರಿದ್ರೆ ಅಲ್ಲಿ ಯುದ್ಧನೇ ಆಗತ್ತೆ ಅಂತಾರೆ. ಬಟ್ ನಿಮ್ಮಲ್ಲಿ 3 ಜಡೆ ಹೇಗಿತ್ತು? ಅದೇ ಒಟ್ಟಿಗೆ ಸೇರಿಲ್ಲ ಜಡೆ, ಅದಕ್ಕೆ ನಾವು 3 ಜನ ಒಟ್ಟಿಗೆ ಆಕ್ಟ್ ಮಾಡೇ ಇಲ್ಲ, ಎಲ್ಲ ಬೇರೆ ಬೇರೆ ಪೋರ್ಷನ್ಸ್ ಇದ್ದಿದ್ದು. ಅದಕ್ಕೆ ರಿಲೀಸ್ ವರ್ಗು ಬಂದಿದ್ದೀವಿ. ಇಲ್ಲ ಅಂದ್ರೆ ಏನಾಗ್ತಿತ್ತು ಸರ್? ಇಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲ, ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಏನಾಗ್ಬೋದು? ಅಲ್ಲ, ಇಲ್ಲಿವರೆಗೂ ರಿಲೀಸ್ ವರ್ಗು ಬಂದಿದೀವಿ ಅಂದ್ರೆ ಒಟ್ಟಿಗೆ ಆಕ್ಟಿಂಗ್ ಇಲ್ಲ ಅಂತ ನಮ್ ಸರ್ಗೆ ಈಸಿ ಆಗಿದೆ. ಇವಾಗ ಪ್ರಮೋಷನ್ ಸಾಂಗ್ಸ್, ಪ್ರಮೋಷನ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದೀವಿ. ಸೊ ಎಲ್ಲರೂ ಒಟ್ಟಿಗೆ ಒಂದೇ ಸೆಟ್ ಅಲ್ಲೇ ಇರ್ತಾ ಇದೀವಿ. ಆತರ ಹುಡುಗಿರ್ದು ಯಾವತ್ತೂ ಜಗಳ ಆಗಿಲ್ಲ. ಬಟ್ ಪಾಯಲ್ ಹುಡುಗರ್ದೆ ಕಿರಿಕ್ ಜಾಸ್ತಿ. ಅವ್ರದ್ದು ಬೇರೆ ಕಿರಿಕ್, ನೈಟ್ ಆದ್ಮೇಲೆ ಕಿರಿಕ್ ಜಾಸ್ತಿ ಆಗ್ತೈತಿ. ಸಿನಿಮಾ ಅಂತ ಅನ್ನೋದು ದೊಡ್ಡದು. ಇಲ್ಲಿ ನಾನು ನೀನು ಅನ್ನೋದಕ್ಕಿಂತ ಒಂದು ಒಟ್ಟಾಗಿ ಮಾಡಿದ್ರೇನೆ ಒಂದು ಸಿನಿಮಾ ಅಂತ ಆಗೋದು. ಸೊ ಅದು ಆ ಥಾಟೇ ಇಲ್ಲ ನಮ್ಗೆ, ಅವ್ರ ಮುಂದೆ ಅವ್ರ ಮುಂದೆ ಆತರ. ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಒಂದು ಸಪೋರ್ಟಿಂಗ್ ಆಗಿ ಬಂದವ್ರಿಗೂ ಅಷ್ಟೇ ನಗ್ಸೋಗ್ತಾರೆ. ಅವರು ಮನ್ಸಲ್ಲಿ ಉಳ್ಕೊಳ್ಳೋಂಥ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದು. ಸೊ ಅವರು ಇವರು ಅಂತಿಲ್ಲ, ಒಂದು ಎಲ್ಲರೂ ಒಟ್ಟುಗೂಡಿದ್ರೇನೆ ಸಿನಿಮಾ. ಬಟ್ ಪ್ರಮೋಷನ್ಗೆ ನಾವು ನಮ್ಮ ಸಿನಿಮಾದಲ್ಲಿ ಅದಿದೆ ಇದಿದೆ ಅಂತೆಲ್ಲ ಹೇಳ್ತಾ ಇದೀವಿ. ಬಟ್ ನಾವೇ ಕ್ಯೂರಿಯಸ್ ಆಗಿದ್ದೀವಿ ಹೆಂಗೆ ಸಿನಿಮಾ ನೋಡ್ಬೇಕು ಅಂತ. 30th ಎಲ್ಲ ಜನರು ಒಟ್ಟಿಗೆ ನಾವು ಕುತ್ಕೊಂಡು ನೋಡ್ಬೇಕು ಸಿನಿಮಾ ಅಂತ ನಾವೇ ಸಖತ್ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದೀವಿ. ತುಂಬಾ ನಮಗಿರೋ ಕ್ಯೂರಿಯಾಸಿಟಿ ಏನಂದ್ರೆ ನಿಮ್ಮಿಬ್ಬರಿಗೆ ನಿಮ್ಮೆಲ್ಲರಿಗೂ ಕೊಟ್ಟಿರೋ ಹೆಸರುಗಳೇನು ಅಂತ. ಯಾಕೆಂದ್ರೆ ಅಮೃತಾಂಜನ್ಗೆ ಈ ಅಮೃತಾಂಜನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರಿ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ. ಬಟ್ ಹೆಸರುಗಳಲ್ಲೂ ಡಿಫ್ರೆನ್ಸ್ ಇದೆ ಅನ್ನೋದು ನಮ್ಮ ಐಡಿಯಾಸ್. ಅಂದ್ರೆ ಹೆಸರುಗಳೇ ನಾವೆಲ್ಲ ಕ್ಯಾರಿ ಮಾಡಿಲ್ಲ, ಅಷ್ಟು ಇದಾಗಿಲ್ಲ. ಬಟ್ ಕೆಲವೊಂದು ರಿಜಿಸ್ಟರ್ ಆಗುತ್ತೆ. ಇವಾಗ ಆಕ್ಚುಲಿ ಅಮೃತಾಂಜನ್ ಫಸ್ಟ್ ಶಾರ್ಟ್ ಫಿಲ್ಮ್ ಸರ್ ಚಿನ್ನು ಅಂತ ಒಂದ್ ಕಡೆ ಮಾತ್ರ ಬರುತ್ತೆ ಹೊರತು ಜಾಸ್ತಿ ರಿಜಿಸ್ಟರ್ ಆಗಿಲ್ಲ. ಬಟ್ ಇಲ್ಲಿ ಸಿನಿಮಾದಲ್ಲಿ ನನ್ನ ಹೆಸರು ಉರಿ ಇರುತ್ತೆ. ಆದ್ರೆ ಯಾರಿಗೆ ಉರಿ ಬರೆಸ್ತಾರೆ ಅನ್ನೋದು ಗೊತ್ತಿಲ್ಲ. ಬಾಯ್ ಫ್ರೆಂಡ್ಗೆ ನಂಗೆ ಬೇಗ ಉರ್ಕೊಂಡ್ಬಿಡ್ತೀನಿ. ನನಗೆ ಇಷ್ಟ ಆಗಿರೋ ತರ ನಡ್ಕೊಂಡ್ರೆ ಉರ್ಕೊಂಡ್ಬಿಡ್ತೀನಿ. ನನ್ನ ಫುಲ್ ಹೆಸರು ಊರ್ಮಿ ಆರಾಧನಾ ಆಗಿರುತ್ತೆ. ರಿಯಲ್ ಆಗೋ ಹಂಗೇನಾ? ಇಲ್ಲ. ಸೊ ಸಿನಿಮಾದಲ್ಲಿ ಉರಿ ಬೇಗ ಸೆಟ್ ಮಾಡ್ಕೊಳ್ತಾರೆ. ನಮ್ಗೆ ಹೆಸರೇ ಇಲ್ಲ ಸರ್. ಹೆಸರೇ ಇಲ್ದಿದ್ ಪಿಚಾಚಿ ಬರೀ ಮನರಂಜನೆ ಕೊಡುವಂತ ಹೆಸರಿಲ್ಲದ, ಹೆಸರು ಮುಂದೆ ಹೆಸರು ಮಾಡುವಂತಹ ಎಕ್ಸಾಕ್ಟ್ಲಿ ಆ ಪಾತ್ರ. ಈಗ ಹೆಸರಿಲ್ಲದ ಮುಂದೆ ಹೆಸರು ಮಾಡುವಂತಹ ಕಪಲ್ ಇದಾರ ನಿಮಗೆ? ಇವ್ರೇನಾ? ಯಾರೋ ಒಬ್ರಿಗೆ ಕಪಲ್ ಇಲ್ವಂತ ಯಾರಿಗೆ? ಅದು ಕಾರ್ತಿಕ್ಗೆ. ಬಟ್ ಅಲ್ಲಿ ಇಬ್ರು ಬೇರೆ ಸಪರೇಟ್ ಆಗಿ ಆಕ್ಟ್ ಮಾಡಿದ್ರೆ ಸಪರೇಟ್ ಫೋಟೋ ಶೂಟ್ ಅದು ಸರ್ಪ್ರೈಸ್ ಎಲಿಮೆಂಟ್. ಸಿನಿಮಾ ಬಂದ್ ನೋಡಿ ಅಂತ ಹೇಳಿದ್ಬಿಟ್ಟು ಎಲ್ಲ ಇವಾಗ್ಲೇ ಹೇಳ್ತೀನಿ. ನಾನು ಅದಕ್ಕೆ ಸಪರೇಟ್ ಅವ್ರೆ ಅಂತ ಹೇಳಿದ್ದೆ. ಸಪರೇಟ್ ಅವ್ರೆ ಸಪರೇಟ್ ಅಂತಂದ್ರೆ ಆಮೇಲೆ ಬಂದಾಗ ಓ ಇದೇನ್ ಸಡನ್ ಆಗಿ ಸರ್ಪ್ರೈಸ್ ಆಗುತ್ತೆ. ನೀನ್ ಈಗಲೇ ಸರ್ಪ್ರೈಸ್ ಇದೆ ಹೇಗಿತ್ತು ಸರ್ ಜೋಡಿ? ಅಂದ್ರೆ ನಾವು ಮುಂಚೆಯಿಂದನೂ ಅಮೃತಾಂಜನ್ ಶಾರ್ಟ್ ಫಿಲಂ ಫಸ್ಟ್ ನಾವು ಹೆಜ್ಜೆ ಇಟ್ಟಾಗ್ಲಿಂದನೂ ಜೊತೆಲೆ ಪೇರ್ ಆಗಿ ಮಾಡಿದೀವಿ. ಅದಾದ್ಮೇಲೆ ತುಂಬಾ ಶಾರ್ಟ್ ಫಿಲಂ ಮಾಡಿದ್ವಿ. ನಮ್ಗೆ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಒಂದು ಕಂಫರ್ಟಬಲ್ ಝೋನ್, ನಾವು ಆಕ್ಟ್ ಮಾಡಕ್ಕೆ ಈಸಿ ಆಗ್ಬಿಡುತ್ತೆ. ಹೊಸಬ್ರು ಅನ್ನೋದು ಇರಲ್ಲ. ಅದೊಂದು ಲೀನಿಯನ್ಸ್ ಇರುತ್ತೆ ನಮ್ಗೆ. ಅದೊಂದು ಕಾನ್ಫಿಡೆನ್ಸ್ ಇನ್ನ ಚೆನ್ನಾಗಿ ಬರುತ್ತೆ. ಅಂದ್ರೆ ಅವಳ ಕೆಪಾಸಿಟಿ ಏನಂತ ನನಗೆ ಗೊತ್ತಿರುತ್ತೆ, ನನ್ನ ಕೆಪಾಸಿಟಿ ಏನು ಅಂತ ಅವಳಿಗೆ ಗೊತ್ತಿರುತ್ತೆ. ಸೊ ಸರ್ಗುನು ಅಷ್ಟೇ ಡೈರೆಕ್ಟ್ ಮಾಡ್ಬೇಕಾದ್ರೆ ಅಥವಾ ಇದ್ ಮಾಡ್ಬೇಕಾದ್ರೆ ಇವ್ರಿಗೆ ಏನ್ ಮಾಡಿಸ್ಬೋದು ಅನ್ನೋ ಎಲ್ಲರಿಗೂ ಒಂದು ಇದಿರುತ್ತಲ್ಲ. ಹಂಗಾಗಿ ಇದು ಅಷ್ಟು ಕಾಂಪ್ಲಿಕೇಶನ್ ಅಷ್ಟು ಬರಲಿಲ್ಲ. ಆಮೇಲೆ ಮುಂಚೆನೆ ನಾವು ರಿಹರ್ಸಲ್ ಎಲ್ಲ ತುಂಬಾ ಮಾಡಿದ್ರಿಂದ ಎಲ್ಲರಿಗೂ ಒಂದು ವಿಷನ್ ಇತ್ತು. ಈ ತರ ಬೇಕು ಸರ್ಗೆ, ಈ ಸೀನ್ ಈ ತರನೇ ಬರಬೇಕು, ಈ ಸೀನಲ್ಲಿ ಈ ತರನೇ ಪಂಚ್ ವರ್ಕ್ ಆಗ್ಬೇಕು, ಈ ತರನೇ ಸೀನ್ ಕಾಮಿಡಿ ಅನ್ಸ್ಬೇಕು ಜನಕ್ಕೆ ಅಂತ ಆಲ್ರೆಡಿ ವಿಷನ್ ಅಲ್ಲಿ ಇತ್ತು ಅವ್ರಿಗೆ. ಸೊ ಅದೇ ತರ ಶೂಟು ಮಾಡಿದ್ವಿ. ಅದೇನು ಕಾಂಪ್ಲಿಕೇಶನ್ ಆಗಿಲ್ಲ, ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಓಕೆ ಮೇಡಮ್, ನಿಮ್ಮ ಜೋಡಿ ಇಲ್ಲಿ ಬಂದಿಲ್ಲ ಸರ್. ಇಲ್ಲಿಗೂ ಕರ್ಕೊ ಬಂದಿಲ್ಲ? ಇಲ್ಲೂ ದೂರನಾ? ಸಿನಿಮಾದಲ್ಲಿ ಹತ್ರ. ಅಂದ್ರೆ ಈಗ್ಲಾರು ಹುಡ್ಕೋಬೇಕಲ್ಲ ನೀವು ಬಂದಿಲ್ಲ ಅಂತ? ಇಲ್ಲ, ನಾನು ಅವ್ರ ಪೊಸಿಷನ್ ತುಂಬಿಸಕ್
ಓಕೆ. ಅಲ್ಲ ಈ ಜೋಡಿ ಇಷ್ಟು ಕಪಲ್ ಇಷ್ಟು ಚೆನ್ನಾಗಿ ನಗಾಡ್ತಾ ಇದ್ದಾರೆ, ನನ್ನ ಜೋಡಿ ಇಲ್ಲ ಅಂತ ಹುರ್ಕೋಬೇಕಲ್ಲ ನೀವು. ಇಲ್ಲ ಅವ್ನು ಇಲ್ದೇನೆ ನಗಾಡ್ತಾಳೆ ಅಂದ್ರೆ ಯೋಚನೆ ಮಾಡಿ. ಹೇಗಿತ್ತು ಮೇಡಮ್ ಸುಧಾಕರ್ ಅವ್ರ ಜೊತೆ? ಚೆನ್ನಾಗಿತ್ತು ಸರ್. ಅಂದ್ರೆ ನಾವೆಲ್ಲ ಮುಂಚೆಯಿಂದಲೂ ಸೇಮ್ ಶಾರ್ಟ್ ಫಿಲಮ್ ಮಾಡ್ಕೊಂಡ್ ಬಂದಿದ್ದೆ. ಫಸ್ಟ್ ಕಾರ್ತಿಕ್ ಜೊತೆ ಶಾರ್ಟ್ ಫಿಲಮ್ ಮಾಡಿದ್ದು, ನೆಕ್ಸ್ಟ್ ಸುಧಾಕರ್ ಪೇರ್ ಆಗಿ ಮಾಡಿದೆ, ಗೌರವ್ ಪೇರ್ ಆಗಿ ಮಾಡಿದೆ. ಅಂದ್ರೆ ಈ ಟೀಮ್ ಜೊತೆ ಅಷ್ಟು ಬೆರ್ಬಿಟ್ಟು ಚೆನ್ನಾಗಿತ್ತು ಸರ್. ವೆರಿ ಫನ್. ಎಲ್ಲ ಮಜಾ ಮಾಡ್ಕೊಂಡು ಮಾಡಿದ್ವಿ. ಓಕೆ. ಈಗ ನಾನು ಅವತ್ತು ಕೂಡ ಕೇಳ್ತಾ ಇದ್ದೆ ನಿಮ್ಮನ್ನ, ಜಸ್ಟ್ ಮೊಬೈಲಲ್ಲಿ ಕೂತ್ಕೊಂಡು ಹಂಗೆ ಎಲ್ಲಿ ಬೇಕು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು. ಪಡ್ಡೆ ಹುಡುಗರೆಲ್ಲ ಇವ್ರನ್ನ ಇಷ್ಟಪಡ್ತಿದ್ರು, ಇನ್ನು ಸ್ವಲ್ಪ ಇಷ್ಟಪಡಬೇಕು ಅಂತ ಗೌರವನ ಇಷ್ಟಪಡ್ತಿದ್ರು. ಹುಡುಗಿರು ಇಷ್ಟಪಡಲ್ಲ ಸರ್ ಫಸ್ಟ್ ಆಫ್ ಆಲ್, ಬಟ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಅದೇ ಸರ್, ನಮ್ಮ ಹುಡುಗರು ಏನ್ ಗೊತ್ತಾ ಸರ್, ವಿಶಾಲ ಮನ್ಸು ನಮ್ಗೆ. ನಮ್ಮ ಹುಡುಗರು ಏನಾದ್ರು ಯಾರು ಇಷ್ಟ ಆಗ್ಬಿಟ್ರೆ ಕಮೆಂಟ್ ಹಾಕೋದು, ಅವ್ರಿಗೆ ತುಂಬಾ ಇಷ್ಟ ಪಟ್ಬಿಡೋದು, ತುಂಬಾ ಪ್ರೀತಿ ತೋರಿಸ್ಬಿಡೋದು. ಹುಡುಗಿರಿ ಹಿಂಗೆಲ್ಲ ಮಾಡ್ತಾರೆ, ಹಂಗಾಗಿ ಹುಡುಗಿರಿಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ನಮ್ಮ ಹುಡುಗರು. ಬಟ್ ನಮ್ಮ ಹುಡುಗರುಗಳಿಗೆ ಅಷ್ಟು ಈಸಿಯಾಗಿ ಪ್ರೀತಿ ಸಿಗಲ್ಲ, ತುಂಬಾ ಕಷ್ಟ, ತುಂಬಾ ಲೇಟ್. ಅಂದ್ರೆ ಹುಡುಗಿರು ಅಷ್ಟು ಈಸಿಯಾಗಿ ಪ್ರೀತಿ ತೋರ್ಸಲ್ಲ ಹುಡುಗರಿಗೆ. ನೊಂದ ಜೀವನ ಸರ್ ನೀವು? ಇಲ್ಲ, ಹುಡುಗರು ತುಂಬಾ ಇಷ್ಟಪಡ್ತಾರೆ ಅಂತ ಹೇಳಿ ಅಂತ ಈ ಡೈಲಾಗ್ ಹೇಳ್ದ ಅವನು. ಅಲ್ಲ, ಇಷ್ಟಪಡ್ತಾರೆ. ನಿಮ್ಗೆ ಯಾರು ಬಂದು ಪ್ರಪೋಸ್ ಮಾಡೋರ ನೀವಂದ್ರೆ ಇಷ್ಟ? ಹುಡುಗಿರಿ ಸರ್, ಹುಡುಗಿರು ಫೀಮೇಲ್ ಫ್ಯಾನ್ಸ್ ಮಾಡಿಲ್ಲ? ನೀವಂದ್ರೆ ಇಷ್ಟ ಈ ತರ ಮೆಸೇಜ್ ಎಲ್ಲ ಯೋಚನೆ ಮಾಡಿ ಹೇಳು. ಬಂದೆ ನೇರವಾಗಿ ಓಪನ್ ಆಗಿ ಕರೆಕ್ಟ್ ಆಗಿ ನೀವು ಕೇಳಿದ ತಕ್ಷಣ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ಫಿಕ್ಸ್ ಆಗ್ಬಿಟ್ಟಿದ್ರಿ? ಯಾರು ಮಾಡಿಲ್ಲ ಆ ತರ. ಮಾಡಿಲ್ಲ. ಇದನ್ನ ಈ ಸಿನಿಮಾ ನೋಡಿದ್ಮೇಲೆ ಅದು ಗೊತ್ತಿಲ್ಲ. ಡೈರೆಕ್ಟ್ ಮ್ಯಾರೇಜ್ ಪ್ರಪೋಸಲ್. ಅಂದ್ರೆ ಇನ್ನೇನ್ ವಯಸ್ಸಾಯ್ತು, ಲವ್ ಎಲ್ಲ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಓಕೆ. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಅಂತ ಮೈಂಡ್ ವಯಸ್ಸು. ಎಷ್ಟೋ ಯೂಟ್ಯೂಬಲ್ಲಿ ನೋಡೋದು ಹುಡುಗರು ಜಾಸ್ತಿ, ಅಂದ್ರೆ ಫ್ಯಾಮಿಲಿ ಅವರು ಸ್ವಲ್ಪ ಕಡಿಮೆ. ಸರ್ ನೀವು ಹಂಗ ಅನ್ಕೊಳಕ್ಕೆ ಹೋಗ್ಬಿಡಿ, ತುಂಬಾ ತಪ್ಪು. ನಮ್ದು ಆಲ್ಗರಿಥಮ್ ನೀವು ತೆಗೆದು ನೋಡಿದ್ರೆ ಏಜ್ ಇದ್ ನೋಡ್ತಿರಲ್ಲ, 35, 40 ಇಯರ್ಸ್, 50 ಇಯರ್ಸ್, ಈ ಎಲ್ಲಾ ಏಜ್ ಗ್ರೂಪ್ ಅವರು ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಜನ ವಯಸ್ಸಾಗಿರೋ ಅಜ್ಜಿಯರಿಂದ ಹಿಡಿದು ಎಷ್ಟು ಜನ ಮಾತಾಡಿಸ್ತಾರ ಗೊತ್ತಾ ನಮ್ಗೆ. ಬಟ್ ಅದು ನಿಜ ಸರ್. ಈಗ ಊಟ ಮಾಡಕ್ ಹೋದಾಗ್ಲೂ ಒಂದು ಚಿಕ್ಕ ಪಾಪು ಹಾಯ್ ಅಂತ ಅವ್ರ ಅಮ್ಮ ಕರ್ಕೊ ಬಂದು ನಮ್ಮ ಮಗು ನೋಡುತ್ತೆ. ಸೊ ಇದು ಈ ತರ ಇವನ್ ವಯಸ್ಸಾದವರು ಅಷ್ಟೇ ಚೆನ್ನಾಗ್ ಮಾಡ್ತೀಯಪ್ಪ. ಇದೇ 1 ವೀಕ್ ಹಿಂದೆ ಶೂಟಿಂಗ್ ಅಲ್ಲಿ ಒಬ್ಬರು ತಾತ ಸರ್, ಅವ್ರು ಯೂಟ್ಯೂಬ್ ಅಂದ್ರೆ ಇವಾಗ ಜಾಸ್ತಿ ಟಿವಿ ನೋಡೋದಲ್ಲ, ಯೂಟ್ಯೂಬ್ ಎಲ್ಲ ಕಡಿಮೆ ಅಲ್ವಾ, ಅವರು ಪೂರ್ತಿ ಹೆಸರು ಹೇಳಿ ನಿಮ್ದು ಸಿನಿಮಾ ಬರ್ತಿದೆ ಅಲ್ವಾ ನಾವು ನೋಡ್ತೀವಿ ಅಂತಂದ್ರು, ವಯಸ್ಸಾದವರು. ಸೊ ಇದನ್ನೆಲ್ಲ ನೋಡಿದ್ರೆ ಯಂಗ್ಸ್ಟರ್ಸ್ ಆಬ್ವಿಯಸ್ಲಿ ನೋಡ್ತಾರೆ. ಗೌರವ ಹೇಳಿದಂಗೆ 30 ಇಂದಾನೇ ನಮ್ಗೆ ಜಾಸ್ತಿ ಆಡಿಯನ್ಸ್ ಇರೋದು. ವಯಸ್ಸಾದವರು, ಚಿಕ್ಕವರು ಎಲ್ಲರೂ ನೋಡ್ತಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ. ಓಕೆ. 30 ಮೇಲಿರೋ ಹುಡುಗಿರು ನೋಡ್ತಾರೆ ಸರ್. ಮೇಲಿರೋರು ಅನ್ನೋದಕ್ಕಿಂತ ಎಲ್ಲಾ ಏಜ್ ಗ್ರೂಪ್ ಅವರು, ಚಿಕ್ಕ ಮಕ್ಕಳು. ಒಬ್ರು ಪೇರೆಂಟ್ಸ್ ಹೇಳಿದ್ರು, ಸರ್ ನನ್ ಮಗ ಸೀರಿಯಸ್ ಆಗಿ ಈ ಕಾರ್ಟೂನ್ ಇದು ಬರುತ್ತಲ್ಲ, ಆ ತರ ಎಲ್ಲ ಬರುತ್ತಲ್ಲ, ಆ ತರದ್ ಹಾಕೊಂಡ್ ನೋಡ್ತಿದ್ದವ್ರು ಇವಾಗ ನಿಮ್ ಶಾರ್ಟ್ ಫಿಲಂ ಫೋಟೋಗಳು ಕಾಣಿಸಿದ ತಕ್ಷಣ ಇದು ಹಾಕಿ ಹಾಕೊಂಡು ಕನ್ನಡ ಶಾರ್ಟ್ ಫಿಲ್ಮ್ಸ್ ನೋಡ್ತಾರೆ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಇದನ್ನಾದ್ರೂ ಚೇಂಜ್ ಮಾಡ್ತಾ ಇದೀವಲ್ಲ, ಅಟ್ಲೀಸ್ಟ್ ಮಕ್ಕಳುಗಳು ಎಲ್ಲೋ ಅದು ಇದು ನೋಡೋದಕ್ಕಿಂತ ನಮ್ದು ಎಂಟರ್ಟೈನ್ಮೆಂಟ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ಗಳನ್ನ ನೋಡ್ತಾ ಇದಾರಲ್ಲ. ಓಕೆ. ಅದೇ ನಾನು ಅವಾಗ ಮಾತಾಡ್ತಾ ಇದ್ದೆ, ಹುಡುಗರೆಲ್ಲ ನೋಡ್ತಿದ್ರು, ಯಾರೋ ಮೊಬೈಲ್ ಯೂಸ್ ಮಾಡೋರು ನೋಡ್ತಿದ್ರು. ಇವಾಗ ನೀವು ಒಂದು ಸೀನ್ ನೋಡು, ಲಾಸ್ಟ್ ಸೀನಲ್ಲೇನೋ ತಂದೆ ಮತ್ತು ತಾಯಿ ಪ್ರೀತಿನ ತೋರಿಸ್ತಾ ಇದ್ದೀರಾ ಅಂತ. ಇವಾಗ ಎಲ್ಲರನ್ನೂ ಕರ್ಕೊಬರ್ಬೇಕು ಮನೆಗೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲರನ್ನೂ ನಿಮ್ಮ ಮನೆಗೆ ಕರ್ಕೊಬಂದು ತೋರಿಸ್ಬೇಕು. ಅವ್ರ ಮನೇಲಿ ನೋಡ್ತಾ ಇದ್ರು, ಈಗ ನಿಮ್ಮ ಮನೆ ಚಿತ್ರಮಂದಿರಕ್ಕೆ ಕರ್ಕೊಬಂದು ತೋರಿಸ್ಬೇಕು. ಅಂದ್ರೆ ಸರ್ ಏನ್ ಗೊತ್ತಾ, ಇವಾಗ ನಾವು ಇಷ್ಟು ವರ್ಷ ಸರ್ ವೀಕ್ಷಕರಿಗೆ, ಅದು ಆಡಿಯನ್ಸ್ಗೆ, ಅವ್ರು ಇರೋ ಕಡೆನೆ, ಗೊತ್ತಿರೋ ಕಡೆನೆ, ಅವ್ರ ಫೋನ್ಗೆನೆ ಅವ್ರು ಯಾವಾಗ ಬೇಕಾದ್ರೆ ನೋಡ್ಬೋದಾಗಿತ್ತು. 5 ವರ್ಷದಿಂದ 6 ವರ್ಷದ ಇಂಡಿವಿಜುವಲ್ ಆಗಿ ಇರ್ಬೋದು, ಗ್ರೂಪ್ ಇಂದ ಆಗಿರ್ಬೋದು, ಇಲ್ಲಾಂದ್ರೆ ಒಂದು 200 ಶಾರ್ಟ್ ಫಿಲ್ಮ್ಸ್ ಮಾಡಿದ್ವಿ ಇಡೀ ಟೀಮ್ ಸೇರ್ಕೊಂಡು. ಸೊ 5-6 ವರ್ಷ ಕಂಟಿನ್ಯೂಸ್ ಆಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದೀವಿ. ಅದ್ರಲ್ಲಿ ನಾವು ಎಲ್ಲೋ ಒಂದ್ ಕಡೆ ಅದ್ರಲ್ಲಿ ನಾವು ಸಕ್ಸಸ್ ಅನ್ನೋದಕ್ಕಿಂತ ನಾವು ಎಂಟರ್ಟೈನ್ಮೆಂಟ್ ಮಾಡಿದೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಮ್ಗೆ. ಆ ತರ ನಾವು ನಿಜವಾಗ್ಲೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ, ವಿತೌಟ್ ಫೇಲ್ ಮಾಡಿದ್ರೆ, ಆ ನಂಬಿಕೆ ನಿಮ್ಗೆ ನಮ್ಮ ಮೇಲೆ ಇದ್ರೆ, ದಯವಿಟ್ಟು ಒಂದೇ ಒಂದ್ಸಲ ನಮ್ಮ ಹತ್ರ ನೀವು ಬನ್ನಿ. ಇಷ್ಟು ದಿನ ನಿಮ್ಮ ಹತ್ರ ನಿಮ್ ಕೈಗೇನೆ ನಾವು ಬರ್ತಾ ಇದ್ವಿ, ಒಂದೇ ಒಂದ್ಸಲ ನಮ್ಮನ್ನ ನಂಬಿಟ್ಟು ನಾವಿರೋ ಕಡೆ ದಯವಿಟ್ಟು ಬನ್ನಿ. ಆ ನಂಬಿಕೆನ ಉಳಿಸ್ಕೋತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ ತಂಡದಿಂದ ನಾವು 100% ಗ್ಯಾರಂಟಿ ಕೊಡ್ತಾ ಇದೀವಿ. ಅಷ್ಟೇ ತಪ್ಪಾಗ್ತಾರೆ. ನೀವೇನ್ ಹೇಳ್ತೀರಾ? ಅಲ್ಲ, ಅವ್ರು ಬಿಟ್ಟು ಅದನ್ನ ಬಿಟ್ಟು ನೀವು ಹೇಳ್ಬೇಕು. ಅದನ್ನೇ ಕಾಪಿ ಮಾಡ್ತೀನಿ, ಅದನ್ನೇ ಕಾಪಿ ಮಾಡ್ತೀನಿಲ್ಲ. ಈಗ ಸೀನಿಯರ್ಸ್ ಇದ್ದಾರೆ ನಿಮ್ ಮುಂದೆ ಅನ್ಕೊಳ್ಳಿ, ಸೀನಿಯರ್ಸ್ ತುಂಬಾ ಸೀನಿಯರ್ಸ್ ಇದ್ದಾರೆ, ನಿಮ್ಮನ್ನ ನೋಡಿಲ್ಲ, ಎಲ್ಲೋ ಒಂದ್ ಕಡೆ ನೋಡಿರ್ತಾರೆ, ನೆನಪಿರುತ್ತೆ. ಅವ್ರನ್ನ ಈಗ ನಾನು ಚಿತ್ರಮಂದಿರ ಈಗ ಅಲ್ಲಿ ಪಾರ್ಕ್ ಅಲ್ಲಿ ಇದ್ದಾಗ ಪಾರ್ಕ್ ಅಲ್ಲಿ ಒಂದ್ ಕಡೆ
ಅಲ್ಲಿ 3 ಜನ ಉಪ್ಪಲ್ಲ ಅವರು ಒಂದ್ 75 ಇಯರ್ಸ್ ಸರ್ ಅವ್ರಿಗೆ 3 ಜನ ಕುತ್ಕೊಂಡು ಮಾತಾಡ್ತಾ ಇದ್ರು. ಪಾಪ ನಮ್ಗೆ ಇಂಟರ್ವ್ಯೂ ಮಾಡ್ತಿದ್ದವರು ಅವರು ತಾತ ಹಿಂಗೆ ಇವ್ರ ಸಿನಿಮಾ ಬರ್ತಾ ಇದೆ ನೋಡ್ತಿರಲ್ವಾ? ಹಾ ನೋಡ್ತೀವಿ ಅಂದ್ರು. ಅವ್ರು ಹೋಗ್ತಾ ಇದ್ರು, ನಾವ್ ಹೋಗ್ತಾ ಇದ್ರು, ಭೂಮಿಯನ್ನು ತೋರಿಸ್ಬಿಟ್ಟು ಅವ್ರನ್ನ ಕರೀರಿ, ಹೀರೋಯಿನ್ ಕರೀರಿ ಅನ್ಬಿಟ್ಟು ಕರೆದ್ಬಿಟ್ಟು ಬಾಯ್ ಆಲ್ ದಿ ಬೆಸ್ಟ್ ಹೇಳಿದ್ದು. ಬಾಯ್ ತಾತ. ಸರ್ ಅಂದ್ರೆ ಇದು ನಮ್ದು ಶಾರ್ಟ್ ಫಿಲಮ್ ಏನಿದೆ ಯೂಟ್ಯೂಬ್ ಅಲ್ಲಿ ಹೋಗ್ತಿದ್ರು, ಇದು ಒಬ್ರು ಇಷ್ಟ ಆಗಿ ಹೇ ನೋಡೋ ಇದು ಚೆನ್ನಾಗಿದೆ ಅಪ್ಪ ಅಮ್ಮ ಇದು ನೋಡಿ ಆ ತರ ಶೇರ್ ಆಯ್ತು. ಇದು ಖಂಡಿತ ಒಂದು ಮಾತಾಗಂತ ಮೂವಿ ಸರ್. ಕಾಮಿಡಿ ಇವಾಗ ಇವತ್ತು ಹೋಗಿ ಫ್ರೆಂಡ್ಸ್ ಏನಾದ್ರು ನೋಡಿದ್ರೆ ಅವ್ರ ಅಪ್ಪ ಅಮ್ಮನ ಖಂಡಿತ ಕರ್ಕೊಂಡು ಹೋಗೋ ತರ ಆಗ್ಲಿ, ಅವ್ರ ಅಪ್ಪ ಅಮ್ಮ ಏನಾದ್ರು ನೋಡಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅದಂತೂ ಖಂಡಿತ ಇದೆ. ಒಂದು ಒಳ್ಳೆ ಸಿನಿಮಾಗೆ ಇವಾಗ OTT ಬಂದ್ಬಿಟ್ಟು ಸರ್ ತುಂಬಾ ಆಡಿಯನ್ಸ್ ಕಮ್ಮಿ ಆಗಿದ್ದಾರೆ, ಹೌದು ತುಂಬಾ ಕನ್ವೀನಿಯಂಟ್ ಆಗುತ್ತೆ. ಬಟ್ ಒಂದು ಒಳ್ಳೆ ಸಿನಿಮಾನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಅದು ಥಿಯೇಟರ್ಗೆ ಹೋಗ್ಬೇಕು. ಫೋನಲ್ಲಿ ನೋಡಿದ್ರೆ ಆಗಲಿ ಇನ್ನೊಂದಾಗ್ಲಿ ಅದು ಸರಿ ಹೋಗಲ್ಲ. ಮನೇಲಿ ಹೋಮ್ ಥಿಯೇಟರ್ ಇದ್ರೂ ಆ ಥಿಯೇಟರ್ ವೈಬೇ ಬೇರೆ ಸರ್. ಆ ವಿಸಿಲ್ ಆಗಲಿ, ಆ ಆಡಿಯನ್ಸ್ ಆಗಲಿ, ಆ ಮಜಾನೇ ಬೇರೆ. ಸೊ ಅದು ಯಾವತ್ತು ಟ್ರೆಂಡಿಂದ ಹೋಗಲ್ಲ. ಇದು ಬಾಯಿ ಮಾತಾಗಿ ದೊಡ್ಡವರು ಸೀನಿಯರ್ ಪೀಪಲು ಬಂದು ನೋಡ್ತಾರೆ ಅನ್ನೋ ನಂಬಿಕೆ. ನೀವು ಡಿಫ್ರೆಂಟ್ ಆಗಿ ಹೇಳ್ಬೇಕು ಸರ್. ಎಲ್ರಿಗೂ ಬೇಕಾಗಿರೋದೇನು ಸ್ಟ್ರೆಸ್ ಲೈಫ್, ಈ ಡೈಲಿ ಲೈಫಲ್ಲಿ ಆ ಸ್ಟ್ರೆಸ್ ಹೋಗ್ಬೇಕು ಅಂತಾನೆ ಇರ್ತಾರೆ. 100% ಇದೇನು 2.5 ಗಂಟೆ ನಾವು 20 ನಿಮಿಷದಲ್ಲೇ ಹೊಟ್ಟೆ ಹುಣ್ಣಾಗೋಷ್ಟು ನಗಿಸಿದೀವಿ. ಸೊ 2.5 ಗಂಟೆ ನಮಗೆ ಟೈಮ್ ಕೊಟ್ರೆ ಎಷ್ಟು ಮಟ್ಟಿಗೆ ನಗಿಸ್ಬೋದು ಅಂತ ಯೋಚನೆ ಮಾಡಿ. ಎಲ್ರಿಗೂ ಅದೇ ಇದು ಬ್ಲಾಕ್ ಬಸ್ಟರ್ ಆಗುತ್ತೋ ಇಲ್ವೋ, ಸ್ಟ್ರೆಸ್ ಬಸ್ಟರ್ ಅಂತೂ ಇದು ಮೂವಿ ಇದು. ಸೊ 100% 2.5 ಗಂಟೆಲಿ ಸಿಕ್ಕಾಬಟ್ಟೆ ನಗಿಸ್ತೀವಿ. ಹಾಗೆ ಎಮೋಷನ್ಸು ಇದೆ, ಹಾಗೆ ಸ್ವಲ್ಪ ಅಳಿಸ್ತೀವಿ ಅಂತಲೂ ಹೇಳ್ಬೋದು. ಎಲ್ಲರೂ ಇಷ್ಟು ವರ್ಷ ಏನು ನಮಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ಸಪೋರ್ಟ್ ನಮಗೆ ಸಿನಿಮಾಗೂ ಕೊಟ್ಟರೆ ನಾವು ಮಾಡಿರೋ ಎಫರ್ಟ್ಗೆ ಸಾರ್ಥಕ ಅಂತ ಹೇಳ್ಬೋದು. ಓಕೆ, ಒಳ್ಳೇದಾಗಲಿ ಮೂರುವರೆಗೂ. ಥ್ಯಾಂಕ್ ಯು. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಿಕ್ಕ ತೆರೆಯಲ್ಲಿ ಗೆದ್ದಿದ್ದೀರಾ, ಗೆಲುವಿನ ಒಂದು ಬಾಗಿಲನ್ನು ಓಪನ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಸ್ಟೆಪ್ ಬೈ ಸ್ಟೆಪ್ ಹೋಗೋದ್ರಿಂದ ಗೆಲುವು ತುಂಬ ಶಾಶ್ವತವಾಗಿ ನಿಲ್ಲುತ್ತೆ ಅನ್ನೋದು ನನ್ನ ಆಶಯ. ಆ ಶಾಶ್ವತ ನಿಮಗೆ ಬರಲಿ ಅನ್ನೋದು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಆ್ಯಕ್ಟರ್ ಆಗಿ ಹೊರ ಬನ್ನಿ ಮುಂದೆ. ಡೈರೆಕ್ಟರ್ ಆಗೋರು ಡೈರೆಕ್ಟರ್ ಆಗಲಿ, ಒಳ್ಳೊಳ್ಳೆ ಡೈರೆಕ್ಟರ್ ಆಗಿ ಬರಲಿ ನಿಮ್ಮ ಡೈರೆಕ್ಟ್ರು. ಇದಿಷ್ಟು ಇವತ್ತಿನ ವಿಶೇಷ. ಇನ್ನು ಮುಂದೆ ಮತ್ತೆ ಸಿಗ್ತೀನಿ ಮತ್ತೆ. ಥ್ಯಾಂಕ್ ಯು ಸೊ ಮಚ್.